ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನನ್ನ ಲೈಫ್ ಸ್ಟೈಲ್ ವಿಡಿಯೋ ಆಗಿರ್ಬೋದು, ನಮ್ಮ ಹಳ್ಳಿ ವಿಡಿಯೋಸ್ ಆಗಿರ್ಬೋದು, ತುಂಬ ಜನ ನೋಡಿ ನನ್ನ ಇಷ್ಟಪಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊತೀರಾ. ನಿಜವಾಗ್ಲೂ ನಿಮಗೆ ಚಿರಋಣಿ. ನಿಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ. ಇದಕ್ಕಿಂತಲೂ ದೊಡ್ಡ ದೊಡ್ಡ ಪದಗಳಿದ್ರೆ ನಿಜ ಅದು ನನಗೆ ಗೊತ್ತಾಗ್ತಿಲ್ಲ ಹೇಳೋಕ್ಕೆ. ಯಾಕಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಸಪೋರ್ಟ್ ಮಾಡ್ತೀರಾ. ನನಗೆ ಯೂಟ್ಯೂಬಲ್ಲಿ 16,000 ಚೇಂಜ್ ಇದ್ದಾರೆ ಸಬ್ಸ್ಕ್ರೈಬರ್ಸು. ಇನ್ಸ್ಟಾಗ್ರಾಮಲ್ಲಿ ಆಗಲೇ 1,13,000 ಫಾಲೋವರ್ಸ್ ಆಗಿದ್ದಾರೆ. ಇದೆಲ್ಲ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಇಂದನೇ ಸಾಧ್ಯ ಇದೆಲ್ಲನೂ. ಅದಕ್ಕೋಸ್ಕರ ನನಗೆ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡ್ದ ಹಾಗೆ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೇ ಒಂದು ಲೈಕ್ ಮಾಡಿ ವಿಡಿಯೋಗೆ ಅಷ್ಟೇ ಸಾಕು. ನಾವು ನಮ್ಮ ಪಾವಗಡ ಸೈಡವರು, ನಾವು ಸ್ವಲ್ಪ ಬೆಳೆಯೋಕ್ಕೆ, ಯಾಕಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಕಡಿಮೆನೇ ಪಾವಗಡ ಸೈಡ್ ಈ ಕಡೆ ಎಲ್ಲ ಇರೋದು. ಹಾಗಾಗಿ ನಾನು ಏನೋ ಒಂದು ಹಳ್ಳಿ ವೀಡಿಯೋಸು, ನನ್ನ ಜೀವನ ಶೈಲಿ ತೋರಿಸ್ಬಿಟ್ಟು ಒಂದು ಹೆಸರನ್ನ ಗುರ್ತಿಸ್ಕೋಬೇಕು, ಪರವಾಗಿಲ್ಲ ಅನ್ನೋ ರೀತಿ ನಾನು ಇದು ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ಆದಷ್ಟು. ಇಷ್ಟು ಹೆಲ್ಪ್ ಮಾಡಿದ್ರೆ ಸಾಕು. ನಾನು ನಿಮ್ಮ ಮಧ್ಯೆ ನಾನು ಒಬ್ಳಾಗಿರ್ತೀನಿ. ಹಾಗೆ ನಮ್ಮ ಜೀವನದಲ್ಲಿ ಏನೇ ಒಂದು ಸಿಹಿ ಘಟನೆ ಮತ್ತು ಕಹಿ ಘಟನೆ ನಡೆದ್ರೂ ನಾನು ಶೇರ್ ಮಾಡ್ಕೊತಾ ಇರ್ತೀನಿ. ಟೋಟಲಿ ಹಳ್ಳಿ ಹಬ್ಬಗಳಾಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು, ಮದುವೆಗಳಾಗಿರ್ಬೋದು, ಈ ರೀತಿ ಎಲ್ಲನೂ ಶೇರ್ ಮಾಡ್ಕೊತಾ ಹೋಗ್ತಾ ಇರ್ತೀನಿ. ಹಾಗೆ ಅದರ ಜೊತೆ ನನ್ನ ದಿನನಿತ್ಯದ ವೀಡಿಯೋಗಳನ್ನ ಶೇರ್ ಮಾಡ್ಕೊತಾ ಇರ್ತೀನಿ. ಈಗ ನೋಡಿ, ಬೆಳಿಗ್ಗೆನೇ ನಮ್ಮ ಮನೆಯವರು ಅದು ಸ್ವಲ್ಪ ದ್ರಾಕ್ಷಿ ಗಿಡ ಇತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿದ್ರು. ಅದಾಗಿದ ತಕ್ಷಣ ಈಗ ಹುಣಸೆ ಚಿಗುರು ತೊಗೊಂಡು ಬಂದಿದ್ರು. ಇದನ್ನು ಸೋಸಿ ನೀಟಾಗಿ ಈಗ ತೊಳೆಯೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದನ್ನು ತೊಳೆದಿಡೋಣ ಅಂತ ಸಾಂಬಾರಿಗೆಲ್ಲ ಜೋಡಿಸ್ಕೋಬೇಕು. ಇವತ್ತು ಹುಣಸೆ ಚಿಗುರಿನ ಸಾಂಬಾರು, ನಾವು ಇದನ್ನು ಚಿಗುರು ಪಪ್ಪು ಅಂತಂದೇಳಿ ಕರಿತೀವಿ. ಹಂಗಾಗಿ ಹುಣಸೆ ಚಿಗುರಿನ ಸಾಂಬಾರು ಅಂದರೆ ಎಲ್ರಿಗೂ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ 2 ಸುಲಿದಿಟ್ಕೊಂಡೆ, ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಅಂದರೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸೈಡು. ಅದು ಚಿಗುರಿತ್ತಲ್ಲ ಅದನ್ನೆಲ್ಲ ತೊಳೆದಿಟ್ಕೊಂಡೆ. ಮತ್ತು ಇದಕ್ಕೆ ನಾವೇನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀನಿ ಸಾಂಬಾರಿಗೆನ ತೋರಿಸ್ತೀನಿ. ಅಷ್ಟರಲ್ಲಿ ಲಾಸ್ಯ ಬಂದ್ಲು ನೋಡ್ರಿ ಒಳಗಡೆ. ಒಂದು ಜ್ಯೂಸ್ ಮಾಡಿಕೊಡತ್ತೆ ನನಗೆ ಅಂತಂದು ಹೇಳ್ತಾ ಇದ್ಲು. ಅದಕ್ಕೆ ಗ್ಲಾಸಸ್ ಇದ್ವಲ್ಲ, ನನಗೆ ಗ್ಲಾಸಸ್ ಬೇಕು ಅಂದ್ಲು. ತೆಗೆದು ತೋರಿಸಿದ್ರೆ ಚಿಕ್ಕ ಗ್ಲಾಸು ಅವ್ರ ಮಾವನಿಗೆ ಕೊಡಬೇಕಂತೆ, ದೊಡ್ಡ ಗ್ಲಾಸಲ್ಲಿ ಇವಳಿಗೆ ಕೊಡಬೇಕಂತೆ. ಅದು ನಗು ಬಂತು ನನಗೆ. ಅದಕ್ಕೋಸ್ಕರ ನಗ್ತಾ ಇದ್ದೆ. ಓಕೆ ಅಂತಂದು ಅದನ್ನು ಎತ್ತಿಟ್ಟು ಹಾಗೆ ಅವಳು ಮಾತಿಗೆ ಅಂತ ನಿಂತಿದ್ಲು. ನಾನು ಅವಳು ಹೋಗಕ್ಕೆ ಬಿಡಲಿಲ್ಲ. ಇಲ್ಲೇ ಇರಬೇಕು ಸ್ವಲ್ಪ ಹೊತ್ತು ಸಾಂಬಾರು ಆಗೋವರೆಗೂ, ನನಗೆ ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಗುತ್ತೆ ಅಂತಂದು. ಈಗ ಚಿಗುರು ಪಪ್ಪಿಗೆ ಏನೇನು ಬೇಕು ಅಂತಂದು ಹೇಳ್ತೀನಿ ನೋಡಿ. ಅದು ತೊಗರಿಬೇಳೆ ಇತ್ತು ಸ್ವಲ್ಪ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ತೊಗರಿಬೇಳೆ ಹಾಕ್ಬೇಕು ಇದಕ್ಕೆ ಸಾಂಬಾರಿಗೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ನಾವು ಮಾಡೋ ರೀತಿ. ನಿಮಗೆ ನೋಡ್ತಾ ಇರೋರಿಗೆ ಅನ್ನಿಸ್ಬೋದು, ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಸಾಂಬಾರೆಲ್ಲ ಮಾಡ್ತಾ ಇರ್ತಾರೆ. ನಮ್ಮ ಕಡೆ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ತೊಗರಿಬೇಳೆ ಅದನ್ನು ಕ್ಲೀನಾಗಿ ತೊಳಿತಾ ಇದ್ದೀನಿ ನೋಡಿ. ಅದರಲ್ಲಿ ಪೌಡ್ರು ಎಲ್ಲ ಬೆರೆಸಿರ್ತಾರೆ. ಏನೇ ಒಂದು ಹುಳ ಬೀಳದೆ ಇರಲಿ ಅಂತ, ಸೇಫ್ಟಿಗೆ ಅಂತ ಏನೇನೋ ಎಲ್ಲ ಯೂಸ್ ಮಾಡಿರ್ತಾರಲ್ಲ. ಹಂಗೆ ನಾವು ತೊಳೆದೇನೆ ಹಾಕ್ಕೊಂಡು ತಿಂದರೆ ಅದೆಲ್ಲ ನಮಗೆ ಎಫೆಕ್ಟ್ ಆಗುತ್ತೆ ಮುಂದೆ. ಅದಕ್ಕೋಸ್ಕರ ತೊಗರಿಬೇಳೆ ಆಗಿರ್ಬೋದು, ಏನೇ ಒಂದು ತರಕಾರಿ ಆಗಿರ್ಬೋದು ತಂದಮೇಲೆ ಅದನ್ನು ನೀಟಾಗಿ 2-3 ಸಾರಿ ತೊಳೆದ್ರೇ ಅದು ಕ್ಲೀನ್ ಆಗೋದು. ನೋಡಿ, ನಾನು ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡೆ ತೊಗರಿಬೇಳೆ. ಈಗ ಇದಕ್ಕೆ ಏನೇನು ಹಾಕೋದು ಅಂತ ತೋರಿಸಿ ನೋಡಿ. ಬೆಳ್ಳುಳ್ಳಿ 2 ಸುಲಿದು ಇಟ್ಕೊಂಡಿರೋದು, ಒಣಮೆಣ್ಸಿನ್ಕಾಯಿ ಸ್ವಲ್ಪ ಮತ್ತು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ, ಹಸಿದು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ, ಮತ್ತು ಬದನೆಕಾಯಿ ಮತ್ತು ಚಿಗುರು, ಅದು ಹುಣಸೆ ಚಿಗುರು. ಚಿಗುರು ಸ್ವಲ್ಪ ಕಡಿಮೆನೇ ಇಡಬೇಕು, ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ ಜಾಸ್ತಿ. ನಾನು ಒಂದು ಇಡಿಯಷ್ಟು ಅಷ್ಟೇ ಇಡ್ತಾ ಇರೋದು. ಭಾಳ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಅದು ನಾವು ಮಾಡೋ ರೀತಿಲಿರುತ್ತೆ. ಎಲ್ಲರೂ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಈ ಚಿಗುರು ಪಪ್ಪಿನ ಸಾಂಬಾರು. ಅದು ಸ್ವಲ್ಪ ಜನನೇ ತುಂಬ ಟೇಸ್ಟಿಯಾಗಿ ಮಾಡುವಂಥದ್ದು. ನಾನು ಮಾಡುವಂಥ ಸಾಂಬಾರು ನನಗೆ ಇಷ್ಟ ಆಗುತ್ತೆ. ಯಾಕಂದರೆ ಲೇಡೀಸ್ ಎಲ್ಲರೂ ಅಷ್ಟೇ, ನಾವು ಮಾಡಿರೋಂಥದ್ದು ನಮ್ಗೆ ಇಷ್ಟ ಆಗುತ್ತೆ ಅಂತ ಅಂತಾರೆ. ಆದರೆ ಅದನ್ನು ತಿಂದ್ಬಿಟ್ಟು ಬೇರೆಯವ್ರು ಇಷ್ಟಪಡಬೇಕಲ್ಲ, ಅದು ನಿಜವಾಗ್ಲೂ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ಅನಿಸುತ್ತೆ. ನಾನು ಮಾಡುವಂಥ ಸಾಂಬಾರು ನಮ್ಮಪ್ಪ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ಈಗ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಈ ಸಾಂಬಾರು. ಮಾಡು ಅಂತ ಮೊನ್ನೆಯಿಂದ ಕೇಳ್ತಾಯಿದ್ರು. ನನಗೆ ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಗಿತ್ತಲ್ಲ, ಅದಕ್ಕೋಸ್ಕರ ಮಾಡ್ತಾ ಇರಲಿಲ್ಲ ಅಡುಗೆ. ಇಲ್ಲಿ ನಾವು ಅಮ್ಮನ ಮನೆಯಲ್ಲೇ ಊಟ ಮಾಡ್ತಾಯಿದ್ವಿ ಎಲ್ಲರೂ. ಅದಕ್ಕೆ ಇವತ್ತು ಮಾಡೋಣ ಬಿಡು ಅಂತ ಸ್ವಲ್ಪ ಅರಿಶಿನ ಪುಡಿ ಹಾಕಿದೆ, ಮತ್ತು ಸಾಂಬಾರು ಪುಡಿ, ನಾವು ಧನಿಯಾ ಪೌಡ್ರ್ ಮಾಡ್ಕೊಂಡಿರ್ತೀವಿ ಮನೆಯಲ್ಲೇ, ಸಾರಿನ ಪುಡಿ, ಅದನ್ನು ಹಾಕಿದೆ. ಅದನ್ನು ಹಾಕ್ಬಿಟ್ಟು ಈಗ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಅವತ್ತು ತೋರಿಸ್ದೆ ನಿಮಗೆ ಮನೆ ಕ್ಲೀನಿಂಗಲ್ಲಿ ಪಿಂಗಾಣಿ ಇದರಲ್ಲಿ ಹಾಕಿದ್ದು ಉಪ್ಪು ಸಕ್ಕರೆ. ಅದರಲ್ಲೇ ತೊಗೊಂಡು ಹಾಕ್ತಾಯಿದ್ದೀನಿ. ಆದಷ್ಟು ಪ್ಲಾಸ್ಟಿಕ್ ಎಲ್ಲ ಅವಾಯ್ಡ್ ಮಾಡಬೇಕು. ನಾನು ಫೈಬರಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಅದು ಅಲ್ಲಿಗೆ ಟೈಪ್ದು ಮೀಶೋದಲ್ಲಿ ಬುಕ್ ಮಾಡ್ಕೋಬೇಕು. ತಪ್ಪದೆ ಅದು ಬೇಗ ಬುಕ್ ಮಾಡ್ಕೊತೀನಿ. ತುಂಬ ಜನ ಹೇಳ್ತಾ ಇರ್ತೀರಾ ಅದು ಯೂಸ್ ಮಾಡಬೇಡಿ ಫೈಬರ್ ಅಂತ. ಆದಷ್ಟು ಬೇಗ ಅದನ್ನು ಬುಕ್ ಮಾಡ್ಕೊಂಡು ಇದನ್ನು ನಾನು ಅವಾಯ್ಡ್ ಮಾಡ್ತೀನಿ.
ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಈಗ ನೀಟಾಗಿ ಮುಚ್ಚಿಬಿಟ್ಟು, ಇದು ಹಳೇದು ನಮ್ಮದು ಕುಕ್ಕರು, ಒಂದು 4ರಿಂದ 5 ವಿಸಲ್ ಹಾಕ್ಸ್ಕೋಬೇಕು. ಹೊಸ ಕುಕ್ಕರ್ ಆದರೆ ಬೇಗ ಬೆಂದೋಗ್ಬಿಡುತ್ತೆ, ಒಂದು 2 ವಿಸಲ್ 3 ವಿಸಲ್ಗೆ ಬೆಂದೋಗ್ಬಿಟ್ಟಿರುತ್ತೆ. ಹಳೇದಾಗಿರೋದ್ರಿಂದ ಒಂದು 5 ವಿಸಲ್ ಹಾಕ್ಸ್ಬೇಕು. ಅದು ಒಂದು ಕಡೆ ಇಟ್ಟೆ. ಸೊ ಅದು ಸ್ವಲ್ಪ ಹೊತ್ತು ಬೇಯಲಿ, ಅಂದರೆ ವಿಸಲ್ ಹಾಕೋವರೆಗೂ ನಾನು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಒಂದು ಕಡೆ ಮುದ್ದೆಗೂ ಅಂತ ಆಗಲೇ ಹೆಸರಿಟ್ಟಿದ್ದೆ. ವಿಸಲ್ ಹಾಕ್ತು, ಅದು ಹಾಕಿದ ತಕ್ಷಣ ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಟು ಇದು ಮುಚ್ಚಳ ಹಾಕಿದ್ನಲ್ಲ ಅದು ತೆಗೆದಾದ್ಮೇಲೆ ನೋಡಿರಿ ಈ ರೀತಿ ಮೆತ್ತಗೆ ಬೆಂದೋಗ್ಬಿಟ್ಟಿದೆ, ಚೆನ್ನಾಗಿ ಬೆಂದಿತ್ತೆಲ್ಲನೂ. ಒಂದು ಕಡೆ ನಾನು ಆಗಲೇ ಒಗ್ಗರಣೆನೂ ಮಾಡ್ಕೊಂಡಿದ್ದೆ ಬಾಣಲಿಲಿ, ನೋಡ್ತಾ ಇರ್ಬೋದು ನೀವು. ಈಗ ಹೆಸರೆಲ್ಲ ಡಿವೈಡ್ ಮಾಡ್ತಾಯಿದ್ದೀನಿ. ಇದನ್ನು ಮಸಿಯ ಕೋಲಲ್ಲಿ ನೀಟಾಗಿ ಮಸಿಬೇಕು. ಆ ರೀತಿ ಮಸಿಯೋದ್ರಿಂದ ತುಂಬ ಚೆನ್ನಾಗಿ ಒಂಥರ ಮೆತ್ತಗಾಗುತ್ತೆ, ಮುದ್ದೆಗೂ ಅನ್ನಕ್ಕೂ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಸಾಂಬಾರು. ಸೊ ಹಂಗಾಗಿ ಈಗ ಹೆಸರೆಲ್ಲ ಡಿವೈಡ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಮಾಡೋ ಪ್ರೊಸೆಸ್ಸಲ್ಲಿ ಒಂದು ಸಾರಿ ಮಾಡಿ ನೋಡಿ, ಅಂದರೆ ನೀವು ಹಾಕುವಂಥ ಸಾರಿನ ಪುಡಿ ಮೇಲೂ ಡಿಪೆಂಡ್ ಆಗಿರುತ್ತೆ ಸಾಂಬಾರು ಟೇಸ್ಟ್ ಅನ್ನೋದು. ನಾವು ಮಾಡುವಂಥ ಸಾರಿನ ಪುಡಿ ನಾನು ಸದ್ಯದಲ್ಲೇ ತೋರಿಸ್ತೀನಿ ನಮ್ಮಮ್ಮ ಯಾವ ರೀತಿ ಮಾಡುತ್ತೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸಾಂಬಾರು. ಅದೇ ನಾನು ಹೇಳ್ತಾ ಏನಲ್ಲ, ನೀವು ಹಾಕುವಂಥ ಸಾರಿನ ಪುಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸಾಂಬಾರು ಟೇಸ್ಟ್ ಅನ್ನೋದು. ನಾವು ಹಾಕುವಂಥ ಸಾಂಬಾರು ಪುಡಿ ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ಶೇರ್ ಮಾಡ್ಕೊತೀನಿ ತಪ್ಪದೆ. ನಾನೀಗ ಸ್ವಲ್ಪ ಸಾರಿನ ಪುಡಿ ಖಾಲಿಯಾಗಿದೆ ಮನೆಯಲ್ಲಿ, ಅದನ್ನು ಮಾಡಿಸ್ಬೇಕೀಗ. ಆವಾಗ ಪ್ರೊಸೆಸ್ಸಾಗಿ ಶೇರ್ ಮಾಡ್ಕೊತೀನಿ ಸಾರಿನ ಪುಡಿ ಯಾವ ರೀತಿ ಮಾಡ್ತೀವಿ ನಾವು ಅಂತ. ಈಗೆಲ್ಲ ಡಿವೈಡ್ ಮಾಡಿದ್ದಾಯಿತು. ಈಗ ಅದೆಲ್ಲ ಬೆಂದೋಗಿದೆ ಮೆತ್ತಗೆ. ಇದನ್ನು ಈಗ ಸ್ಮೂತಾಗಿ ಮಸ್ಕೋಬೇಕು ಅದರಲ್ಲಿ, ಮಸ್ಯ ಕೋಲಲ್ಲಿ. ಆ ರೀತಿ ದಿಂಡಿಲ್ದೆ ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ ಏನೋ ಆ ರೀತಿ ದಿಂಡಿಲ್ದೇ ಮಸಿಬೇಕು. ಲಾಸ್ತಿ ಆಗಲೇ ಓಡಾಡ್ತಾವಳೆ ನಮ್ಮತ್ತೆ, ಏನು ಹಿಂಗೆ ಮಾತಾಡ್ತಾವಳೆ ವೀಡಿಯೋಗೆ ಅಂತ. ಸೊ ನಿಮಗೆ ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಓಡಾಡ್ತಾವಳೆ. ಈಗ ಅದು ಹೆಸರೆಲ್ಲ ನೀಟಾಗಿ ಆ ರೀತಿ ತೊಳೆದು ಹಾಕ್ತಾಯಿದ್ದೀನಿ ನೋಡಿ. ಸೊ ಅದು ಸ್ವಲ್ಪ ಮಸ್ತಿತ್ತು ಮಸ್ತಿರೋದು ಅದು ಹಂಗೆ ಅಂಟ್ಕೊಂಡಿತ್ತು. ಹಂಗಾಗಿ ಅದನ್ನು ಡಿವೈಡ್ ಮಾಡಿ ಹಾಕಿದೆ. ಈಗ ನೋಡಿ ಮಸ್ದು ಅದು ಒಗ್ಗರಣೆದಿತ್ತಲ್ಲ ಹೆಸರು, ಅದನ್ನೆಲ್ಲ ಒಂದು ಕಡೆ ಹಾಕ್ತಾಯಿದ್ದೀನಿ. ಅಲ್ಲಿ ಹೊಸದು ನಾನೊಂದು ಬೌಲ್ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು ಲೆಫ್ಟ್ ಸೈಡಲ್ಲಿ. ಅದು ನಾನು ಒಂದು LIC ಪಾಲಿಸಿ ಮಾಡಿಸಿದ್ದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ನನಗೆ ಕೊಟ್ಟಿರುವಂಥ ಗಿಫ್ಟ್ ಅದು. ಭಾಳ ಚೆನ್ನಾಗಿದೆ. ನನ್ನ ತಮ್ಮ ತಗೊಂಡು ಬಂದು ಕೊಟ್ಟ ತುಮಕೂರಿಂದ. ಎಷ್ಟು ಚೆನ್ನಾಗಿದೆ ಅಂದರೆ, ಈ ಥರ ಸಾಂಬಾರುಗಳು ಇಲ್ಲ ಏನಾದರೂ ನಾವು ಅಡುಗೆ ಮಾಡಿದಾಗ ಅದರಲ್ಲಿ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಈಗ ಹುಣಸೆ ಚಿಗುರಿನ ಸಾಂಬಾರೇ ಹಾಕ್ತಾಯಿದ್ದೀನಿ, ಅದು ಹೊಸ ಬೌಲ್ಗೆ ಹಾಕಿದೆ. ಫೈನಲಿ ಸಾಂಬಾರು ರೆಡಿ ಆಯಿತು. ಎಕ್ಸಲೆಂಟ್ ಟೇಸ್ಟ್ ಇತ್ತು. ನಾವು ಊಟ ಮಾಡಿದ್ವಿ, ಭಾಳ ಚೆನ್ನಾಗಿತ್ತು. ನಮ್ಮ ಮನೆಯವರಂತೂ ಫುಲ್ ಮೆಚ್ಕೊಬಿಟ್ರೆ ಸಾಂಬಾರು ಟೇಸ್ಟ್ ನೋಡಿ. ನೀವೊಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ ನಂಗೆ ತಪ್ಪದೆ. ಹಾಗೆ ನಾವು ಊಟ ಮಾಡಿ ನಾವೆಲ್ಲ ಎತ್ತಿಡೋ ಅಷ್ಟರಲ್ಲಿ ರೋಜಾ ಬಂದು, ಅದು ಅಕ್ಕಿ ಅವ್ರದ್ದು ಡಿಪೋ ಅಕ್ಕಿ ಎಲ್ಲ ಖಾಲಿಯಾಗಿತ್ತು. ನಮ್ಮ ಮನೆಯಲ್ಲಿ ಬೇಗ ಖಾಲಿ ಆಗಲ್ಲ, ನಾವು 4 ಜನ ಇರೋದ್ರಿಂದ ಅದರಲ್ಲಿ ಸ್ವಲ್ಪ ಟಿಫನ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಇದು ಅಕ್ಕಿ ಜಾಸ್ತಿ ಖಾಲಿ ಆಗಲ್ಲ. ಹಂಗಾಗಿ ನಮ್ಮಮ್ಮವ್ರ ಮನೇಲಿ ನಾಯಿಗಳು ಇವರು ಎಲ್ಲ ಜಾಸ್ತಿ ಜನ ಆಗಿರೋದ್ರಿಂದ ನಾವು ಆಗಿರೋ ಅಕ್ಕಿ ಎಲ್ಲ ನಮ್ಮ ಅಮ್ಮವ್ರಿಗೆ ಕೊಡ್ತಾ ಇರ್ತೀವಿ ಯಾವಾಗ್ಲೂ. ಅದಕ್ಕೆ ಇದು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕಣ್ಣ, ಅಕ್ಕಿ ಚೀಲಕ್ಕೆ 2 ಡಿವೈಡ್ ಮಾಡಿ ತಗೊಬನ್ನಿ ಅಂತಂದು ರೋಜಾ ಹೇಳೋದು ನಮ್ಮ ಮನೆಯವರಿಗೆ. ಅದಕ್ಕೆ ಅವ್ರು ಅಕ್ಕಿ ಡಿವೈಡ್ ಮಾಡ್ಕೊತಾ ಇದ್ರು. ಸೊ ಈಗ ಅದನ್ನು ತಗೊಂಡೋಗಿ ನಮ್ಮ ಅಮ್ಮನ ಕೊಟ್ಟರೆ ನಮ್ಮಮ್ಮ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅವ್ರು ಅಡುಗೆ ಮಾಡ್ಕೊಳ್ಳೋಕ್ಕೆ ಅಂತ ಬಳಸ್ಕೊಂತಾರೆ ಅಕ್ಕಿ. ಇದರಲ್ಲಿ ನಮಗೆ ಒಂದು 10 kg ಆದರೆ ಸಾಕಾಗುತ್ತೆ ತಿಂಗಳು ಫುಲ್ಲು, ಯಾಕಂದರೆ ಮಧ್ಯೆ ಮಧ್ಯೆ ಟಿಫನ್ಸು ಡೈಲಿ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ಇನ್ನು ವೀಡಿಯೋಸ್ ಏನಾದರೂ ಪ್ರಮೋಷನ್ಸ್ ಬಂದರೆ ಅಡುಗೆನೇ ಮಾಡಲ್ಲ, ಬೆಳಗ್ಗೆನೇ ಹೊರಟು ಬಿಡ್ತೀವಲ್ಲ. ಸೊ ಹಂಗಾಗಿ ನಮಗೆ ಸ್ವಲ್ಪ ಜಾಸ್ತಿ ಖರ್ಚಾಗಲ್ಲ ಅಕ್ಕಿ. ಇಲ್ಲಿ ಮೊನ್ನೆ ಇದು ಭತ್ತ ಅಂದರೆ ಗದ್ದೆ ಕೊಯ್ಕೊಂಡು ಬಂದರು, ಅದನ್ನು ನೆಲ್ಲು ಇಷ್ಟೇ ಆಗಿರೋದು, ಫುಲ್ ಲಾಸ್ ಆಗಿದೆ ಅಂತಂದು ಹೇಳ್ತಾ ಇತ್ತು ನಮ್ಮಪ್ಪ. 30,000 ಏನೋ ಆಗಿದೆ ಅಂತೆ. ಹೊರಟಿರೋದು ನೆಲ್ಲು ಮಾತ್ರ ಇಷ್ಟೇ ಭತ್ತ, ನೀವು ನೋಡ್ತಾ ಇರ್ಬೋದು. ಸೊ ಅವನ್ನ ಸ್ವಲ್ಪ ಒಣಗೋಕ್ಕೆ, ಅಂದರೆ ಹಸಿದಲ್ಲ ಭತ್ತ, ಅದಕ್ಕೆ ಒಣಗಿಸ್ಬೇಕು ಸ್ವಲ್ಪ. ಇದೆಲ್ಲ ಇನ್ನೊಂದು ಸಂಜೆ ಆಗ್ತಾ ಬರ್ತಾ ಇದೆ. ಒಂದು ಹತ್ರ ಎಲ್ಲ ಗುಡ್ ನುಕ್ಬಿಟ್ಟು ಆಮೇಲೆ ಮಾರ್ನಿಂಗ್ ಎಲ್ಲ ನೀಟಾಗಿ ಕೆದರ್ಬಿಟ್ರೆ ಸ್ವಲ್ಪ ಒಣಗುತ್ತೆ. ಡೈಲಿ ಈ ಥರನೇ ಮಾಡೋದು, ಅದಕ್ಕೆ ಅದನ್ನು ರೆಡಿ ಮಾಡ್ತಾಯಿತ್ತು ನಮ್ಮಪ್ಪ ನಾವಣ್ಣ. ಹಾಗೆ ಇವು ಮೇಕೆಗಳೆಲ್ಲ ಇಲ್ಲಿ ಎಲ್ಲೋ ಮಧ್ಯ ಒಂದು 3 ಗಂಟೆಗೆ ಓಡ್ ಬಂದುಬಿಟ್ಟವೆ ಮನೆಗೆ. ಮೇಯ್ಸೋಕ್ಕೆ ಅಂತ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ಮಧ್ಯಾಹ್ನ ಓಡ್ ಬಂದುಬಿಟ್ಟವೆ. ಅದಕ್ಕೆ ಅವನ್ನ ಕೂಡಬೇಕು ಅಂತಂದು ಹೇಳ್ಬಿಟ್ಟು ರೋಜಾ ನಮ್ಮಪ್ಪ ಎಲ್ಲ ಓಡಾಡ್ತಾಯಿದ್ರು. 2 ಮರಿ ಹಾಕಿದೆ ನೋಡಿ ನಮ್ಮ ಮೇಕೆ, ಭಾಳ ಚೆನ್ನಾಗಿದೆ. ಇದಕ್ಕೆ ಈಗ ಹಾಲು ಕುಡ್ಸೋಕ್ಕೆ ಅಂತ ರೋಜಾ ಬಿಡ್ತಾಯಿದ್ಲು. ಅವು ಬೆಟ್ಟಕ್ಕೆ ಅಂತ ಮೇಯೋಕ್ಕೆ ಹೋಗಿರ್ತಾವಲ್ಲ, ಅವು ಬಂದಿದ ತಕ್ಷಣ ಮರಿಗಳನ್ನ ಬಿಟ್ಬಿಡ್ಬೇಕು ಹಾಲು ಕುಡ್ಸೋಕ್ಕೆ. ಸೊ ಡೇ ಫುಲ್ಲು ಹಾಲು ಕುಡ್ದಿರಲ್ಲ ಅವು, ಪಾಪ ಚಿಕ್ಕ ಪ್ರಾಣಿಗಳು ಆಗ್ತಾನೆ ಹುಟ್ಟಿರ್ತವೆ, ಇನ್ನೂ 1 ಡೇ 2 ಡೇ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಹಾಲು ಚೆನ್ನಾಗಿ ಉಣಿಸ್ಬೇಕು ಅವಕ್ಕೆ ಬೆಳಿಗ್ಗೆ ಸಾಯಂಕಾಲ. ಈಗ ಹಾಲು ಉಣ್ಲಿ ಅಂತಂದು ಹೇಳ್ಬಿಟ್ಟು ಅವನ್ನ ಬಿಟ್ಬಿಟ್ಟು ರೋಜಾ ಮತ್ತು ಅವನ್ನೆಲ್ಲ ಕೂಡಬೇಕು ಅಂತ ಓಡಾಡ್ತಾಯಿದ್ಲು. ಸೊ ನೋಡಿ ಎಷ್ಟು ಚೆನ್ನಾಗಿದ್ದಾವೆ, 2 ಮುದ್ದಾಗ ಅವ್ರ ಅಮ್ಮನ ಥರನೇ ಇದ್ದಾವೆ, ಸೇಮ್ ಕಲರ್ ಎಲ್ಲನೂ. ಹಾಗೆ ಇವು ಚಿಕ್ಕಡೆ ಬಳ್ಳಿ ಇದ್ದರೆ ಅದನ್ನೆಲ್ಲ ಫುಲ್ಲು ಖಾಲಿ ಮಾಡಿಬಿಟ್ಟವೆ ಇವು. ಸೊ ಡೈಲಿ ಆ ರೀತಿ ಬರೋದು ತಿನ್ನೋದು ಆ ರೀತಿ. ಸೊ ಇವನ್ನು ಎಲ್ಲ ತಗೊಂಡೋಗಿ ಎಲ್ಲ ನೀಟಾಗಿ ಹುಡುಕ್ತಾ, ಅಂದರೆ ಒಂದು ಇದಿದೆಯಲ್ಲ ನಮ್ಮದು ಮೇಕೆ ಕೊಟ್ಟಿಗೆ ಅಂತೀವಲ್ಲ, ಸೇಮ್ ಅದರಲ್ಲೇ ಈಗ ಎಲ್ಲ ಜೋಡಿಸ್ಬಿಟ್ಟು, ಅಂದರೆ ಅದರೊಳಗೆ ಕಳಿಸ್ಬಿಟ್ಟು ಆಮೇಲೆ ಲಾಕ್ ಮಾಡ್ಕೊಂಡು ಬರ್ತಾಳೆ ರೋಜಾ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ತೊಳೆಯೋ ಕೆಲಸ ಇತ್ತು ನಮ್ಮ ರೋಜಂದು, ಪಾಪ ಅದನ್ನೇ ಬಿಟ್ಬಿಟ್ಟು ಬಂದ್ಲು. ಈಗ ನಾನು ಸ್ವಲ್ಪ ಜೋರಾಗಿ ಇನ್ನೂ ಓಡಾಡೋಕ್ಕಾಗಲ್ಲ, ಅವು ಓಡ್ತಾ ಇರ್ತವೆ, ಅದರಿಂದ ನಾವು ಓಡಬೇಕಾಗುತ್ತೆ. ಕಾಲಿನ್ನೂ ಪೇಯ್ನ್ ಇದೆ, ಸ್ವಲ್ಪ ಊತನೂ ಇದೆ.
ನಾನು ಇನ್ನು ಸುಮ್ಮನೆ ಇದ್ದರೆ ಹೆಂಗೆ ಅಂತ ಸ್ವಲ್ಪ ಸ್ವಲ್ಪ ಮನೆ ಕೆಲಸಗಳು ಎಲ್ಲ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಇದು ಸ್ವಲ್ಪ ಬಾವು ಬರ್ತಾ ಇದೆ. ಸ್ವಲ್ಪ ರೆಸ್ಟ್ ಮಾಡೋದೇ ಬೆಟ್ರು, ರೆಸ್ಟ್ ಮಾಡಿ ಅಂತಂದು ಹೇಳ್ತಾರೆ. ನೋಡೋಣ, ಆದಷ್ಟು ರೆಸ್ಟ್ ಮಾಡಿ ನಾನು ನನ್ನ ಕೆಲಸಗಳೆಲ್ಲ ಮಾಡ್ತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಒಬ್ಬರೇ ಇದ್ದಾಗ. ಸೊ ಎಷ್ಟೇ ಒಂದು ಹುಷಾರಿಲ್ಲ ಅಂದ್ರೂ 1 ಡೇ 2 ಡೇ ಹಂಗೆ ರೆಸ್ಟ್ ಮಾಡ್ಬೋದು. ಅದು ನಾನು 15 ಡೇಸ್ ರೆಸ್ಟ್ ತೊಗೊಂಡಿದ್ದೀನಿ. ಸೊ ಆದ್ರೂ ಅದು ಇನ್ನೂ ಸ್ವಲ್ಪ ಕಡಿಮೆ ಆಗಿಲ್ಲ. ಸೊ ಹಂಗೆ ಇದ್ದರೆ ನೋಡೋಣ, ಮುಂದೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಈಗ ನಾವು ಅಮ್ಮರ ಮನೆ ಹತ್ರ ಇವೆಲ್ಲ ಕೂಡಿಬಿಟ್ಟು ನೆಕ್ಸ್ಟು ನಾನು ಮನೆ ಕಡೆ ಹೊರಡ್ತಾ ಇದ್ದರೆ, ಇಲ್ಲಿ ನೋಡಿ ತಾತ ಮೊಮ್ಮಗಳು. ಸೊ ಅದು ಸ್ವಲ್ಪ ಬಣ್ಣ ಹಿಂಗೆ ಗುಡ್ನುಕ್ಕಿ ಹೋಗಿತ್ತಷ್ಟೇ. ಈಗ ಇದನ್ನು ಮರದಾಗೆಲ್ಲ ನೀಟಾಗಿ ಆ ರೀತಿ ಒಂದು ರಾಶಿ ಮಾಡ್ತಾಯಿತ್ತು ನಮ್ಮಪ್ಪ. ಈ ರೀತಿ ಮಾಡಿ ಆ ಟಾರ್ಪಲೆಲ್ಲ ನೀಟಾಗಿ ಒದಿಸ್ಬಿಟ್ರೆ ರಾತ್ರಿ ಹೊತ್ತು ಮಳೆ ಬಂದರೂ ನೆನೆಯಲ್ಲ. ಸೊ ಇಲ್ಲ ಅಂದರೆ ಪಾಪ ಅರ್ಧ ಬರ್ಧ ಈಗ ಎಲ್ಲ ಆರಿದಾವೆ, ಒಣಗಿದಾವೆ ನೆಲ್ಲು. ಮತ್ತು ನಾವು ಅದು ಆ ರೀತಿ ಗುಡ್ಡೆ ಎಲ್ಲ ಮಾಡಿ ಇದು ಮಾಡಿಲ್ಲ ಅಂದರೆ ನೆಂದೋಗ್ಬಿಡ್ತವೆ. ಸೊ ಅದಕ್ಕೋಸ್ಕರ ಲಾಸ್ಟೇನೋ ಜಾಯ್ನ್ ಆಗಿದ್ದಿಲ್ಲ ನಾವು ಅಪ್ಪನ ಜೊತೆ. ಹಾಗೆ ಅವರಿಬ್ಬರನ್ನ ನೋಡ್ಕೊಂಡು ಮತ್ತೆ ಮನೆ ಹತ್ರ ಬಂದರೆ ಇಲ್ಲಿ ಪಾರೆವಾಳ ಎಲ್ಲ ಬಿಟ್ಕೊಂಡು ಸ್ವಲ್ಪ ಕಾಳೆಲ್ಲ ಹಾಕಿದ್ರು ಆಗ್ಲೇ. ಕಾಳು ಹಾಕಿ ಇವನ್ನ ಈಗ ಮೇಯಿಸಿ ಮತ್ತೆ ಗೂಡಿಗೆ ಸೇರಿಸೋ ಅಂಥದ್ದು. ನೋಡಿ ಎಷ್ಟು ಕ್ಲೀನ್ ಮಾಡಿದೆ, ಮೊನ್ನೆ ಎಲ್ಲ ತೊಳೆದೆ. ನೋಡಿ ಎಷ್ಟೊಂದು ಗಲೀಜು ಮಾಡಿದ್ದಾವೆ. ಮನೆ ಮುಂದೆ ಅಂತೂ ಸಖತ್ತು ಗಲೀಜು. ಪಾರಿವಾಳ ಸಾಕಿದ್ರೆ ಎನಿ ಟೈಮ್ ತೊಳಿತಾನೆ ಇರಬೇಕು. ಅದು ತುಂಬ ಕಷ್ಟ ಕ್ಲೀನಾಗಿ ಇಟ್ಕೊಳ್ಳೋದು ಪಾರಿವಾಳ ಇದ್ದರೆ. ಸೊ ತುಂಬ ಜನ ಸಾಕಬೇಡಿ ಅಂತ ಹೇಳಿದ್ರಿ, ಏನು ಮಾಡೋಣ, ನನ್ನ ಮಕ್ಕಳು ಕೇಳಲ್ಲ. ಸೊ ಇರಲಿ ಬಿಡಿ ಏನು ಅಂತ ನಾವು ಅಂದ್ಕೊಂಡಿದ್ದೀವಿ. ಲಾಸ್ಯ ಮಾನ್ವಿಕು ಅಷ್ಟೇ ತುಂಬ ಚೆನ್ನಾಗಿ ಇವನ್ನ ನೋಡ್ಕೊತಾ ಇರ್ತಾರೆ. ಅವ್ರು ನೋಡೇ ನನಗೂ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಒಳಗಡೆ ಬಂದರೆ ಸಿಂಬ ನೋಡಿ ಹೊರಗಡೆ ಅವನ್ನ ಬಿಟ್ಟಿದ್ದಾರೆ ಅಂತಂದು ಫುಲ್ಲು ಬೊಗಳ್ತಾ ಐತೆ ನಿಂತ್ಕೊಂಡು. ಅದು ಬೊಗಳೋದಕ್ಕೆ ಜನರೆಲ್ಲ ಒಂದು ಸ್ವಲ್ಪ ಭಯ ಪಡ್ತಾರೆ, ಆ ರೀತಿ ಬೊಗಳುತ್ತೆ ಅದು ನಿಂತ್ಕೊಂಡು. ಇಲ್ಲಿ ನೋಡಿ ಮಾನ್ವಿಕ್ ವೆಯ್ಟ್ ಮಾಡ್ತಾವೆ ಅವನ್ನೆಲ್ಲ ಕೊಡೋದಕ್ಕೆ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ಕೊನೆವರೆಗೂ ನೋಡ್ತಾ ಇರಿ. ಹಲೋ ಎಲ್ರಿಗೂ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಈಗ ನಾನು ಊಟ ಮುಗಿಸ್ಬಿಟ್ಟು ಬಂದೆ. ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಳ್ಳೋದಿತ್ತು. ತುಂಬ ಜನ ಕೇಳ್ತಾ ಇದ್ರಿ, ನಾನು ಶ್ರೀರಾಮನವಮಿ ಹಬ್ಬದ ದಿನ ಹಾಕ್ಕೊಂಡಿದ್ದ ಡ್ರೆಸ್ಸು ನೀವು ಎಲ್ಲಿ ತೊಗೊಂಡ್ರಿ ಅಂತಂದು. ಅದಂತಂದೇ ಅಲ್ಲ, ನಾನು ಆಗಲೇ ಒಂದು 3 ಟೈಮ್ ಪರ್ಚೇಸ್ ಮಾಡಿದ್ದೀನಿ ಅವ್ರ ಹತ್ರ. ನೋಡ್ಬೋದು ನೀವು ಕ್ವಾಲಿಟಿ ಎಲ್ಲ ಯಾವ ರೀತಿ ಇದೆ ಏನು ಅಂತ. ಸೊ ನಾನು ಹಾಕೋಂಥ ಡ್ರೆಸ್ಸು ತುಂಬ ಜನ ಕೇಳ್ತಾ ಇರ್ತೀರಲ್ಲ, ಅದಕ್ಕೋಸ್ಕರ. ಸೊ ತುಂಬ ಚೆನ್ನಾಗಿದೆ, ಅದು ಆಫರಲ್ಲಿ ತುಂಬ ಚೆನ್ನಾಗಿ ಬಂತು ನನಗೆ ಬಟ್ಟೆಗಳು. ತೋರಿಸ್ತೀನಿ ಯಾವ್ಯಾವೆಲ್ಲ ಬಟ್ಟೆಗಳು ನಾನು ತೊಗೊಂಡೆ. ಅವರು ಅಂದರೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅವ್ರ ಚಾನಲ್ ನೇಮ್ ಬಂದುಬಿಟ್ಟು ಸಹನಾ ಕಿಶೋರ್ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಅವ್ರದ್ದು. ನಾನು ಇದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ, ನೀವು ಕಾಲಾದರೂ ಮಾಡಿ ಇಲ್ಲ ವಾಟ್ಸಪ್ ಆದರೂ ಮಾಡಿ. ಸೊ ಅವರು ನಿಮಗೆ ಇನ್ಫಾರ್ಮ್ ಮಾಡ್ತಾರೆ, ಅಂದರೆ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ನಾನು ಹಾಕ್ಕೊಂಡಿದ್ನಲ್ಲ ರಾಮನವಮಿ ಹಬ್ಬದ ದಿನ, ಸೊ ಅದನ್ನ ತೋರಿಸ್ತಾ ಇದ್ದೀನಿ. ಟಾಪ್ ಬಂದು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇದು ಫುಲ್ಲು ನೀವು ಹಬ್ಬದ ದಿನ ನೋಡಿರ್ಬೋದು ನನ್ನ ವೀಡಿಯೋಸಲ್ಲಿ. ಫುಲ್ಲು ಲಾಂಗ್ ಇರುತ್ತೆ ಈ ಟಾಪ್ ಬಂದು. ಅಂಬ್ರೆಲಾ ಡ್ರೆಸ್ ಇದು ಅಂತಾರಲ್ಲ, ಅಂಬ್ರೆಲಾ ಟಾಪ್ಸು ಆ ಥರ ಫುಲ್ ಬೇಬಿ ಪಿಂಕಲ್ಲಿದೆ. ಭಾಳ ಚೆನ್ನಾಗಿದೆ. ಇಲ್ಲಿ ಮಧ್ಯ ಒಂಥರ ಸ್ಲಿಟ್ ಥರ ಇದೆ ನೋಡಿ, ಇಲ್ಲಿ ಓಪನ್ನು 3/4 ಹ್ಯಾಂಡು. ಕಾಲರು ಮೇಯ್ನು ಕಾಲರ್ದು ಹಾಕ್ಕೊಂಡ್ರೆ ಒಳ್ಳೆ ಡೀಸೆಂಟಾಗಿರುತ್ತೆ ಮತ್ತು ಕಂಫರ್ಟಾಗಿರುತ್ತೆ. ನೋಡೋಕ್ಕೂ ಒಂಥರ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ನನಗೆ ಕಾಲರ್ ಡ್ರೆಸ್ಸಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಇದೊಂದು ಡ್ರೆಸ್ಸು. ಇದ್ರ ಜೊತೆಗೆ ನಾನು ತೋರಿಸ್ತೀನಿ, ಇವೆಲ್ಲ ಕಾಸ್ಟ್ ಏನೇನು ಅಂತಂದು ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ ಅವ್ರದ್ದು ಜೆನ್ಯೂನ್ ಪೇಜು. ಸೊ ಅವರು ಆರಾಮಾಗಿ ಎಲ್ಲಿ ಬೇಕಾದರೂ ನೀವು ಕಳಿಸ್ಕೊಡ್ತಾರೆ. ಸೊ ನಿಮ್ಗೆ ಇಷ್ಟ ಆದರೆ ಒಂದು ವೇಳೆ ಪರ್ಚೇಸ್ ಮಾಡ್ಕೊಳ್ಳಿ, ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಅವ್ರ ಪೇಜ್ನ. ಸೊ ತುಂಬ ಚೆನ್ನಾಗಿದೆ. ಇನ್ಸ್ಟಾಗ್ರಾಮಲ್ಲೂ ಅಪ್ಡೇಟ್ ಇಲ್ಲ ಅಷ್ಟೊಂದು ಅವ್ರದ್ದು. ಯೂಟ್ಯೂಬಲ್ಲಿ ನಿಮಗೆ ಇದು ಮಾಡ್ತಾರೆ, ನೋಡಿ ಒಂದು ಸಾರಿ. ಹಾಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಲ್ಲ, ನೀವು ಕಾಲ್ ಮಾಡಿ ತಿಳ್ಕೊಂಡ್ರೆ ಆಯಿತು. ಸೊ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಇದು ನೋಡಿ ಅಂಬ್ರೆಲಾ. ಸೊ ಇದನ್ನು ನಾನು ಯುಗಾದಿ ಹಬ್ಬದಲ್ಲಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ನನಗೆ ಕಾಲು ಏಟಾಗಿತ್ತಲ್ಲ, ಸೊ ಹಂಗಾಗಿ ಹಾಕ್ಕೊಳಕ್ಕಾಗಲಿಲ್ಲ. ಯಾವುದೇ ಥರ ಕಲರ್ ಎಲ್ಲ ಶೇಡ್ ಆಗೋಲ್ಲ, ಭಾಳ ಚೆನ್ನಾಗಿರುತ್ತೆ. ನೀವು ಕೇಳ್ತಾ ಇರ್ತೀರಲ್ಲ, ಅದಕ್ಕೋಸ್ಕರ ರೆಫರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕ್ಲಾತು. ಸಿಲ್ವರ್ ಜರಿಯಲ್ಲಿ ಈ ರೀತಿ ಲೈನ್ಸ್ ಥರ ಬಂದಿದೆ, ಭಾಳ ಚೆನ್ನಾಗಿರುತ್ತೆ. ಸಿಲ್ವರ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಆಗಲೇ, ಸಿಲ್ವರ್ ಕಲರಲ್ಲಿ ಫುಲ್ಲು ಈ ಥರ ಅಂಬ್ರೆಲಾ ಟಾಪ್ ಇದು. ಇದು ಅಷ್ಟೇ ಸೈಡ್ ಓಪನ್ ಇಲ್ಲ. ಅಂಬ್ರೆಲಾ ಅಂದರೆ ನಿಮ್ಗೆ ಗೊತ್ತೇ ಇರುತ್ತಲ್ಲ ಹಾಗೆ. ಸೊ ನೋಡಿ ಇಲ್ಲಿ ಈ ಯೋಗ್ ಪಾಟಲ್ಲಿ ತುಂಬ ಚೆನ್ನಾಗಿದೆ. ಹತ್ತರಿಂದ ತೋರಿಸ್ತೀನಿ ನೋಡಿ. ಒಂಥರ ಬಾಟಲ್ ಗ್ರೀನ್ ಅಂತಾರಲ್ಲ, ಸೇಮ್ ಅದೇ ಕಲರೇ ಇದು ಟಾಪು. ಸೊ ಇದೊಂದು ಟಾಪು ಅಂಬ್ರೆಲಾದಲ್ಲಿ 3 ತೊಗೊಂಡಿದ್ದೀನಿ. ಇದೊಂದು ಬೇಬಿ ಪಿಂಕ್ ಒಂದು, ಮತ್ತು ಇದು ಸ್ಫಟಿಕ ಕಲರ್ ಅಂತೀವಿ ನಾವು, ಲೈಟ್ ಲ್ಯಾವೆಂಡರ್ ಬ್ಲೂ ಅಂತಾರೆ. ಸೊ ಸ್ಫಟಿಕ ಅಂದರೆ ಅರ್ಥ ಆಗ್ಬಿಡುತ್ತೆ ನಿಮಗೆ. ಸ್ಫಟಿಕ ಹೂವು ಇರುತ್ತಲ್ಲ, ಸೇಮ್ ಅದೇ ಕಲರೇ ಇದು. ಸೊ ಇದಂತೂ ಎಕ್ಸಲೆಂಟ್ ಆಗಿದೆ ಕಲರು. ಸೊ ಇದು ಅಷ್ಟೇ ಅಂಬ್ರೆಲಾನೇ. ಸೊ ನೋಡಿ ಇದು ಮತ್ತು ಇದು ಈ 3 ಟಾಪು. ಸೊ ಒಂದು ಟಾಪ್ ಪ್ರೈಸ್ ಹೇಳ್ತೀನಿ. ಸೊ 450 ಆಗುತ್ತೆ ಒಂದು ಟಾಪ್ ಬಂದುಬಿಟ್ಟು. ಸೊ ಇದು ಅಷ್ಟೇ 450, ಇದು 450 ಹಾಗೆ. ಸೊ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇಷ್ಟು 450ಗೆ ಈ ಥರ ಅಂಬ್ರೆಲಾ ಟಾಪ್ಸು ಸ್ವಲ್ಪ ಕಡಿಮೆನೇ ಕೊಡೋದು, ಯಾಕಂದರೆ ಕ್ವಾಲಿಟಿ ಇರೋ ಅಂಥದ್ದು. ಹಾಗೆ ನಾನು ಒಂದು 2 ಪೀಸ್ ಸೆಟ್ ತೊಗೊಂಡಿದ್ದೀನಿ ಅವ್ರ ಹತ್ರ, ನೋಡ್ತಾ ಇರ್ಬೋದು.
ಇದು 2 ಪೀಸ್ ಸೆಟ್. ಇದಕ್ಕೆ ವೇಲ್ ಏನೂ ಇಲ್ಲ, ಸೈಡ್ ಓಪನ್ ಇರುತ್ತೆ ವೈಟ್ ಕಲರಲ್ಲಿ. ಸೊ ಎಲ್ಲಾದರೂ ದೇವಸ್ಥಾನ ಹಂಗೋದ್ರೆ ಭಾಳ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಪ್ಯಾಂಟ್ ಸ್ಟ್ರೈಟ್ ಕಟ್ ಪ್ಯಾಂಟು, ಬ್ಯಾಕ್ ಸೈಡ್ ಎಲಾಸ್ಟಿಕ್ ಇದೆ, ಫ್ರಂಟು ಪ್ಲೈನ್ ಇದೆ. ಭಾಳ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್ ನೋಡಿ. ಪ್ಯಾಂಟ್ ಈ ಥರ ಕೊಟ್ಟಿದ್ದಾರೆ. ಸೊ ಟಾಪ್ ಬಂದು ಪ್ಲೈನಲ್ಲಿ, ಫ್ರಂಟಲ್ಲಿ ಈ ರೀತಿ ಒಂದು ಫ್ಲವರ್ ಇದು ಬಳ್ಳಿ ಟೈಪ್ ಬಂದಿದೆ. ಭಾಳ ಚೆನ್ನಾಗಿದೆ. ಇದ್ರ ಕಾಸ್ಟ್ ಬಂದುಬಿಟ್ಟು 550ಇಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ 750, 850, 950, 1000 ಈ ಥರ. ಇದರಲ್ಲಿ 3 ಪೀಸ್ ಸೆಟ್ಟು, 2 ಪೀಸ್ ಸೆಟ್ಟು ಎಲ್ಲ ಅವೈಲೇಬಲ್ ಇರುತ್ತೆ. ಕಾರ್ಡ್ ಸೆಟ್ ಅಂತಾರಲ್ಲ, ಸೊ ಅದು ಎಲ್ಲ ಸಿಗುತ್ತೆ ಅವ್ರ ಹತ್ರ. ಸೊ ನಿಮಗೆ ಬೇಕಂದರೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಬರ್ತಾ ಇರುತ್ತೆ, ನೋಡಿ ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಸ್ವಲ್ಪ ತರಿಸೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇದೆಲ್ಲ ಡೈಲಿ ವೇರ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೋಡಿ. ಇದು ಕಾಲರ್ ಬರುತ್ತೆ ಫುಲ್ಲು. ನಾನಿಲ್ಲಿ ಒಂದು ಬಟನ್ ಬಿಚ್ಚೀನಿ. 3/4 ಹ್ಯಾಂಡು, ಸೈಡ್ ಓಪನ್ ಇರುತ್ತೆ. ಸೊ ಇದೊಂದು ಟಾಪು ಮತ್ತು ಇದೊಂದು, ಇದು ನೋಡ್ತಾ ಇರ್ಬೋದು. ಇದು ಕಲರ್ ಕಾಂಬಿನೇಷನ್ ಯಾವ ರೀತಿ ಇದೆ ಅಂತ. ಸೇಮ್ ಇದು ಅಷ್ಟೇ, ಈಗ ತೋರಿಸೋದಲ್ಲ ಅದೇ ರೀತಿ ಟಾಪೆ. ಇದು ಮಧ್ಯ ಸ್ವಲ್ಪ ಒಂದು ಸ್ಲಿಟ್ ಬರುತ್ತೆ ಅಷ್ಟೇ, ಓಪನ್ ಮಧ್ಯ. ಇದೊಂದು ಮತ್ತು ಇದೊಂದು. ಇದು 3 ಕಾಸ್ಟ್ ಬಂದುಬಿಟ್ಟು ಹೇಳ್ತೀನಿ ನಿಮಗೆ ನೋಡಿ. ಇದೊಂದು, ಇದಕ್ಕೆ ಕಾಲರ್ ಬರಲ್ಲ, ರೌಂಡ್ ನೆಕ್ ಬರುತ್ತೆ, ಭಾಳ ಚೆನ್ನಾಗಿರುತ್ತೆ. ಸೈಡ್ ಓಪನ್ನು. ಈ 3 ಸೆಟ್ ಅಂದರೆ 3 ಟಾಪ್ಸ್ ಬಂದು 899 ಅಂದರೆ 899 ರೂಪಾಯಿಗೆ ಈ 3 ಟಾಪು ಕೊಡ್ತಿದ್ದಾರೆ. ಡೈಲಿ ವೇರ್ಗೆ ಇಲ್ಲ ಹೊರಗಡೆ ನಾವೆಲ್ಲಾದರೂ ಹಾಕ್ಕೊಂಡು ಹೋಗೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಕಾಲರ್ ಇರುತ್ತಲ್ಲ, ಒಂದು ಒಳ್ಳೆ ಡಿಗ್ನಿಟಿ ಮೇಂಟೈನ್ ಆಗುತ್ತೆ ಈ ಥರ ಡ್ರೆಸ್ಸಸ್ ಎಲ್ಲ ಹಾಕಿದ್ರೆ. ಸೊ ಇದು 899ಗೆ 3 ಟಾಪ್ಸ್ ಕೊಡ್ತಿದ್ದಾರೆ. ಹಾಗೆ ಮತ್ತೊಂದು ವಿಷಯ, ಅದು ಪ್ರತಿಯೊಂದು ಸೈಜು ಸಿಗುತ್ತೆ ಇವ್ರ ಹತ್ರ. XS ಇಂದ ಹಿಡಿದು 4XL ವರೆಗೂ ಸಿಗುತ್ತೆ. ಅಂದರೆ XS, S, M, L, XL, XXL, XXL, 4XL ವರೆಗೂ ಸಿಗುತ್ತೆ. ಸೊ ನೀವು ಎಷ್ಟು ದಪ್ಪ ಇದ್ರೂ ಹಾಕ್ಕೋಬೋದು. ಆ ಥರ ಸೈಜಸ್ ಎಲ್ಲ ಸಿಗುತ್ತೆ. ನೋಡಿ ಒಂದು ಸರಿ ನೀವು ವಿಸಿಟ್ ಮಾಡಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಡಿಸ್ಕಸ್ ಮಾಡ್ಬೋದು. ಹಾಗಾಗಿ ಈಗ ನಾನು ತೋರಿಸ್ತಾ ಇರುವಂಥ ಪ್ಯಾಂಟ್ಸು ಅಂದರೆ ಲೆಗಿನ್ಸ್ ಬಂದುಬಿಟ್ಟು ಕ್ವಾಲಿಟಿ ಅಂತೂ ಹೆಸರಿಡೋ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ನೋಡ್ತಾ ಇರ್ಬೋದು ಲೆಗಿನ್ಸು. ನನಗಿದರಲ್ಲಿ 5 ಕಳಿಸ್ಕೊಟ್ಟಿದ್ದಾರೆ ಈ ಲೆಗಿನ್ಸು. ನನಗೆ ಇಲ್ಲದೇ ಇರೋವೆಲ್ಲ ನಾನು ಬುಕ್ ಮಾಡಿಕೊಂಡೆ, ಯಾಕಂದರೆ ಆಫರಲ್ಲಿ ಕೊಡ್ತಾಯಿದ್ದಾರೆ ಇದು, ಅದಕ್ಕೋಸ್ಕರ. ನೋಡಿ ಇದೊಂದು ಬ್ಲೂ ಒಂದು. ಸೊ ಈ ಥರ 5 ಪ್ಯಾಂಟ್ ಬಂದು 1000ಗೆ 5 ಪ್ಯಾಂಟ್ ಕೊಡ್ತಿದ್ದಾರೆ. ಆ್ಯಂಕಲ್ ಲೆಂತ್ ಪ್ಯಾಂಟು ಭಾಳ ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ನಾವು ಡೈಲಿ ವೇರ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಈಗ ಒಂದು ಪ್ಯಾಂಟೇ ಬಂದುಬಿಟ್ಟು 300, 350 ಈ ರೀತಿ ತೊಗೊತಾರೆ. ಸೊ ಹಂಗಾಗಿ 5 ಲೆಗಿನ್ ಕೊಡ್ತಾವ್ರಲ್ಲ 1000ಕ್ಕೆ ಆರಾಮಾಗಿ ತೊಗೋಬೋದು. ಸೊ ನಾನು ಈ ಥರ 5 ತೊಗೊಂಡೆ. ಇನ್ನೊಂದು ಈ ಶೈನಿಂಗ್ ಕ್ಲಾತ್ ಪ್ಯಾಂಟು ಅಂದರೆ ಸ್ಯಾಟಿನ್ದು ಅಂತಾರಲ್ಲ, ಸೇಮ್ ಅದೇನು ಶಿಮ್ಮರ್ ಅಂತಂದು ಹೇಳ್ತಾರೆ ಇದನ್ನು. ಸೊ ಇದಕ್ಕೆ ನಾನು 300 ಕೊಟ್ಟೆ. ಸೊ ಕೊಡ್ಬೋದಲ್ಲ, ಆರಾಮಾಗಿ ಕೊಡ್ಬೋದು. ಸೊ ನೋಡಿ ಎಷ್ಟೊಂದು ರೀಸನಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿರುವಂಥ ಡ್ರೆಸ್ಸು, ಟಾಪ್ಸು, 2 ಪೀಸ್ ಸೆಟ್ಟು, 3 ಪೀಸ್ ಸೆಟ್ಟು ಮತ್ತು ಲೆಗಿನ್ಸು, ಸೈಡ್ ಕಟ್, ಸ್ಟ್ರೈಟ್ ಕಟ್ ಟಾಪ್ಸು, ಅಂಬ್ರೆಲಾ ಟಾಪ್ಸ್ ಎಲ್ಲ ಕೊಡ್ತಿದ್ದಾರೆ. ಕಾಸ್ಟು ನಿಮಗೆ ಗೊತ್ತಾಗಿರುತ್ತೆ ಪ್ರತಿಯೊಂದೂ. ಸೊ ಇಷ್ಟು ನೀವು ಕೇಳ್ತಾ ಇರ್ತೀರಾ, ತುಂಬ ನೀವು ಡ್ರೆಸ್ಸಸ್ ಎಲ್ಲ ಎಲ್ಲಿ ತೊಗೊತೀರಾ, ಚೆನ್ನಾಗಿರುತ್ತಲ್ಲ ಹಾಕ್ಕೊಳಕ್ಕೆ ಅಂತ. ಇವ್ರ ಪೇಜಲ್ಲಿ ತುಂಬ ಚೆನ್ನಾಗಿದೆ. ಪೇಜ್ ಅನ್ನೋದಕ್ಕಿಂತಲೂ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಸೊ ನೋಡಿ, ಸಹನಾ ಕಿಶೋರ್ ಲಾಕ್ಸ್ ಅಂತಂದು, ಅಲ್ಲಿ ಹೋದ್ರೂ ಮೆಸೇಜ್ ಮಾಡೋಗುತ್ತೆ. ಮತ್ತು ನಾನು ನಂಬರ್ ಕೊಟ್ಟಿದ್ದೀನಲ್ಲ, ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಅವರು ಇನ್ಫಾರ್ಮ್ ಮಾಡ್ತಾರೆ ನಿಮಗೆ. ಬೇಕಂದರೆ ಒಂದು ವೇಳೆ ತೊಗೊಳ್ಳಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ, ನಾನು ಹೇಳ್ತಾ ಇದ್ದೀನಿ. ಸೊ ಆ ರೀತಿ ಸುಮ್ಮನೆ ನಾನು ಹೇಳ್ತಾ ಇಲ್ಲ, ತುಂಬ ಚೆನ್ನಾಗಿದೆ, ಪರ್ಚೇಸ್ ಮಾಡ್ಕೊಳ್ಳಿ ನೀವು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ.